ಎಲ್ಲರಿಗೂ ನಮಸ್ಕಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಎಬೆನ್ಸನ್ ಟಿವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಇಂದಿನ ಒಂದು ಸಂದೇಶ ನಿಮ್ಮೆಲ್ಲರೂ ಕೂಡ ಆಶೀರ್ವಾದದಾಯಕವಾಗಿರ್ತದೆ ಎಂದು ನಾನು ಯೇಸು ಕ್ರಿಸ್ತನಲ್ಲಿ ನಂಬಿ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. You are watching Ebenson TV. I am Professor Ebenson James. ನೀವು ಎಬೆನ್ಸನ್ ಟಿವಿ ನೋಡ್ತಾ ಇದ್ದೀರಿ. ಈಗ ಮಾತಾಡಲಿಕ್ಕಿರುವಂಥವರು ಪ್ರೊಫೆಸರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. The title of today's message is Take up the cross and follow Jesus. ಇವತ್ತಿನ ಸಂದೇಶದ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನನ್ನ ಹಿಂಬಾಲಿಸು. For reference, let us turn to the Gospel according to St. Luke chapter 9 verse 23. ನಮ್ಮ ಒಂದು ವಾಕ್ಯ ಭಾಗಕ್ಕಾಗಿ ನಾವು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನಕ್ಕೆ ನಾವು ತಿರುಗಿಸೋಣ. And he said to them all, if anyone wants to come after me, let him deny himself and take up his cross daily and follow me. ಲೂಕ 9:23. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. No man enter heaven with sin. ಯಾರು ಕೂಡ ಪಾಪದೊಂದಿಗೆ ಪರಲೋಕವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. Sin is rebellion against God. ಪಾಪವು ಏನು ಅಂತ ಹೇಳಿದ್ರೆ ದೇವರಿಗೆ ವಿರೋಧವಾಗಿ ಇರುವಂತಹ ಕಾರ್ಯವಾಗಿದೆ. It is violation of God's commandments. ಇದು ದೇವರ ಆಜ್ಞೆಗಳನ್ನ ಮೀರಿ ನಡೆಯುವಂಥದ್ದೇ ಆಗಿದೆ. You cannot live in sin and follow Jesus Christ. ಪಾಪದಲ್ಲಿ ಇದ್ದುಕೊಂಡು ನಾವು ಯೇಸು ಕ್ರಿಸ್ತನ ಹಿಂಬಾಲಿಸಲಿಕ್ಕೆ ಸಾಧ್ಯವಿಲ್ಲ. Cross demands the dying of sin. ಒಂದು ಶಿಲುಬೆಯ ಒಂದು ಏನು ಬೇಡ್ತದೆ ಅಂತ ಹೇಳಿದ್ರೆ ನಾವು ಪಾಪಕ್ಕೋಸ್ಕರ ಸಾಯಬೇಕೆಂದು ಹೇಳುವಂಥದ್ದಾಗಿದೆ. Living with selfish motive is inconsistent with Christianity. ನಾವು ಸ್ವಾರ್ಥವಾಗಿ ಜೀವಿಸಿದ್ದೇ ಆದರೆ ನಾವು ಕ್ರೈಸ್ತತ್ವ ತತ್ವಕ್ಕೆ ವಿರುದ್ಧವಾಗಿ ನಾವು ಜೀವಿಸುವಂತವರಾಗುತ್ತೇವೆ. So get rid of self, idols, lust and pride to follow Christ. ನಾವು ಯೇಸು ಕ್ರಿಸ್ತನ ಹಿಂಬಾಲಿಸಲಿಕ್ಕೆ ನಮ್ಮಲ್ಲಿರುವಂಥ ಸ್ವಾರ್ಥ, ನಮ್ಮಲ್ಲಿರುವಂಥ ಅಹಂಭಾವ, ನಮ್ಮಲ್ಲಿರುವಂಥ ಒಂದು ವಿಗ್ರಹ ಆರಾಧನೆ ನಾವು ನಿರಾಕರಿಸಬೇಕಾಗ್ತದೆ. These are the attributes of an unregenerated person. ಇದು ಯೇಸು ಕ್ರಿಸ್ತನನ್ನು ಅರಿಯದೇ ಇರುವಂಥವರ ಒಂದು ಸ್ವಭಾವವಾಗಿರ್ತದೆ. The Holy Spirit convince you about sin, righteousness and judgment. ಪವಿತ್ರಾತ್ಮನು ನಮಗೆ ಪಾಪ, ನೀತಿ, ನ್ಯಾಯ ತೀರ್ವಿಕೆಯ ಬಗ್ಗೆ ಆತನು ನಮಗೆ ಅರ್ಹತೆಯನ್ನ ಮನವರಿಕೆಯನ್ನ ಮಾಡಿಕೊಡುವವನಾಗಿದ್ದಾನೆ. Cross is the place God deals with your sin problem. ಆ ಒಂದು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಈ ಪಾಪದ ಒಂದು ಪರಿಹಾರ ಕಾರ್ಯವನ್ನ ಮಾಡಿದ್ದಾನೆ. The wages of sin is death. ಪಾಪವು ಕೊಡುವ ಸಂಬಳ ಮರಣವಾಗಿದೆ. God sent his son Jesus to carry our sins and allowed him to die for the sinners. ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಸಾಯಬೇಕೆಂಬುದಾಗಿ ದೇವರು ಆತನನ್ನ ನೇಮಕ ಮಾಡಿದನು. Jesus is a substitute for the sinner who repents. ಯಾರು ಪಶ್ಚಾತ್ತಾಪ ಪಡುತ್ತಾರೋ ಅವರಿಗೋಸ್ಕರನೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. The blood of Jesus can cleanse our sins. ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನ ಕ್ಷಮಿಸುವಂತದ್ದಾಗಿದೆ. Blood of Jesus Christ satisfies the wrath of God against sinners. ಪಾಪಿಗಳ ವಿರುದ್ಧವಾಗಿರುವಂತಹ ದೇವರ ಕೋಪವು ಯೇಸುವಿನ ರಕ್ತವು ಅದು ಶಮನ ಮಾಡುವಂತದ್ದಾಗಿದೆ. Sin is condemned on the cross. ಪಾಪವನ್ನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ನಿರಾಕರಣೆ ಮಾಡಿದ್ದಾನೆ. One who believes the sacrificial death is for his sins and trespasses receives God's mercy. ಯೇಸು ಕ್ರಿಸ್ತನ ತ್ಯಾಗದ ಶಿಲುಬೆಯ ಮರಣವನ್ನು ಯಾರು ನಂಬುತ್ತಾರೋ ಅವರಿಗೆ ದೇವರು ಆ ಒಂದು ಪಾಪದ ಪರಿಹಾರವನ್ನ ಕೊಡುವಂತವನಾಗಿದ್ದಾನೆ. Heaven is purchased with the blood of Jesus Christ, who came to offer his life for sinners. ತನ್ನ ಪ್ರಾಣವನ್ನೇ ಇತರರಿಗೋಸ್ಕರ ಕೊಡ್ಲಿಕ್ಕೆ ಬಂದಂತ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ನಾವು ಪರಲೋಕವನ್ನ ಪ್ರವೇಶಿಸುವಂತವರಾಗಿದ್ದೇವೆ. We have to crucify self, idols, lust and pride in our life to become a new creation to inherit heaven. ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಾವು ಅರ್ಹತೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ಪಾಪ, ನಮ್ಮಲ್ಲಿರುವಂಥ ಒಂದು ಅಹಂಭಾವ, ನಮ್ಮಲ್ಲಿರುವಂಥ ವಿಗ್ರಹಾರಾಧನೆ ನಾವು ನಿರಾಕರಿಸಿ ಆತನನ್ನು ಹಿಂಬಾಲಿಸುವುದೇ ಆಗಿದೆ.
Cross produces a saint. ಈ ಒಂದು ಶಿಲ್ಬೆಯು ನಮ್ಮನ್ನ ಪವಿತ್ರರನ್ನಾಗಿ ಮಾಡುವಂಥದ್ದಾಗಿದೆ. Heaven is a reward for the crucified. ಈ ಒಂದು ಪರಲೋಕ ರಾಜ್ಯವು ಯಾರು ತಮ್ಮನ್ನ ಶಿಲ್ಬೆಗೆ ಹಾಕಲ್ಪಡುತ್ತಾರೋ ಅವರಿಗೋಸ್ಕರ ಸಿದ್ಧ ಮಾಡಿದಂಥ ಸ್ಥಳವಾಗಿದೆ. The repentant sinner is justified by faith in the death and resurrection of Jesus Christ. ಯಾರು ಪಶ್ಚಾತ್ತಾಪದಿಂದ ತಮ್ಮ ಪಾಪಗಳಿಗೆ ಅವರು ಪಶ್ಚಾತ್ತಾಪ ಪಡುತ್ತಾರೋ ಅವ್ರಿಗೋಸ್ಕರ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಆ ಪರಿಹಾರ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. True followers stand before the world and crucified Christ and declare, I will follow Jesus as my Lord and Savior. ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವರು ಜನರ ಮುಂದೆ ನಿಂತು ನನಗೋಸ್ಕರ ಪ್ರಾಣ ಕೊಟ್ಟಂತ ಯೇಸುಗೋಸ್ಕರ ನಾನು ನಿಲ್ಲುತ್ತೇನೆಂಬುದಾಗಿ ಮಾತು ಕೊಡುವವರಾಗಿರುತ್ತಾರೆ. Jesus paid in full for our sins. ನಮ್ಮ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಪರಿಪೂರ್ಣವಾಗಿ ತನ್ನನ್ನೇ ಅರ್ಪಿಸಿಕೊಂಡಿದ್ದಾನೆ. The worldly people see cross as tragedy. ಲೋಕದ ಜನರು ಈ ಒಂದು ಶಿಲುಬೆಯನ್ನ ಒಂದು ಹುಚ್ಚು ಮಾತಾಗಿ ನೋಡುವಂತವರಾಗಿದ್ದಾರೆ. It is not a symbol of defeat. ಇದು ಸೋತು ಹೋದಂತ ಒಂದು ಗುರುತಲ್ಲ. It is the scepter of victory over sin, Satan and flesh. ಇದು ಪಾಪ, ಸೈತಾನನು ಮತ್ತು ಶಾರೀರಿಕ ಕಾರ್ಯಗಳಿಂದ ಇದು ಜಯ ಹೊಂದಿದಂತ ಕಾರ್ಯಕ್ಕೆ ಒಂದು ಸೂಚಕ ಕಾರ್ಯವಾಗಿದೆ. In Calvary, love is triumphed and sin condemned. ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ ಪಾಪವು ಮುರಿದು ಹೋಗಲ್ಪಟ್ಟು ನೀತಿಯು ಅಲ್ಲಿ ಜಯವನ್ನು ಹೊಂದುವಂತದ್ದಾಗಿದೆ. Run to the cross for ending the rule of sin in your life and eternal damnation. ನಾವು ಪಾಪದಿಂದ ಬಿಡುಗಡೆ ಹೊಂದಿ ನಾವು ನಿತ್ಯ ನರಕದಿಂದ ತಪ್ಪಿಸಿಕೊಳ್ಳಲು ನಾವು ಶಿಲುಬೆಯ ಕಡೆಗೆ ಓಡುವಂತವರಾಗಿರಬೇಕು. 1 Corinthians chapter 1 verse 18. 1 ಕೊರಿಂಥ 1:18 ನಾವು ನೋಡಿಕೊಳ್ಳುತ್ತೇವೆ. For the word of the cross is to those who are perishing foolishness, but to us who are being saved, it is the power of God. 1 ಕೊರಿಂಥ 1:18 ಶಿಲುಬೆಯ ವಿಷಯವಾದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. Acts chapter 14 verse 22. ಅಪೊಸ್ತಲರ ಕೃತ್ಯ 14:22 ನಾವು ನೋಡುತ್ತೇವೆ. Through many tribulations we must enter into the kingdom of God. ಅಪೊಸ್ತಲರ ಕೃತ್ಯ 14:22 ನಾವು ನೋಡುತ್ತೇವೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. Resurrection power in the life of a redeemed person cannot be hidden. ಪುನರುತ್ಥಾನ ಹೊಂದಿದಂಥ ಶಕ್ತಿಯ ಮುಖಾಂತರವಾಗಿ ದೇವರಲ್ಲಿ ಇರುವಂತವನು ಆ ಒಂದು ಹೊಸ ಬಲವನ್ನು ಹೊಂದಿದವನಾಗಿರುತ್ತಾನೆ. A man rescued from fire cannot watch others burning in fire. ಯಾರು ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳುತ್ತಾರೋ ಆದ್ರಿಂದ ಇನ್ನೊಬ್ಬರಲ್ಲಿ ಹೋಗದಂತೆ ಕಾಯಲಿಕ್ಕೆ ಆತನು ತಪ್ಪಿಸಲಿಕ್ಕೆ ಶಕ್ತನಾಗಿರುತ್ತಾನೆ. Resurrected Christ did not appear to the disciples to congratulate them, but to commission them. ಪುನರುತ್ಥಾನ ಹೊಂದಿದಂಥ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಅಭಿನಂದಿಸಲಿಕ್ಕೆ ಆತನು ಎದ್ದು ಬರಲಿಲ್ಲ, ಆದರೆ ಅವರಿಗೆ ಒಂದು ಮಹಾ ಆಜ್ಞೆಯನ್ನು ಕೊಡ್ಲಿಕ್ಕೋಸ್ಕರ ಆತನು ಎದ್ದು ಬಂದಿರುತ್ತಾನೆ. Gospel according to St. John chapter 20 verses 21 and 22. ಯೋಹಾನ ಬರೆಸುವಾರ್ಥ 20ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ ನಾವು ನೋಡುತ್ತೇವೆ. Then Jesus said to them again, Peace be to you. As the Father has sent me, I also send you. And when he had said this, he breathed into them and said to them, Receive the Holy Spirit. ಯೋಹಾನ 20:21 ನಾವು ನೋಡುತ್ತೇವೆ, ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗು ಹೇಳಿ, ತಂದೆ ತನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದನು. We are called to lay down our life for others as Jesus did. ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಇತರರಿಗೋಸ್ಕರ ಕೊಟ್ಟ ರೀತಿಯಲ್ಲಿ ನಾವು ಕೂಡ ನಮ್ಮ ಪ್ರಾಣಗಳನ್ನು ಇತರರಿಗೆ ಕೊಡಬೇಕೆಂಬುದಾಗಿ ದೇವರು ಕರೆ ಕೊಟ್ಟಿದ್ದಾನೆ. Evangelism is an overflow of gratitude from a person that knows what grace has done. ಆ ಒಂದು ಕೃಪೆ ಏನೆಂಬುದಾಗಿ ಆ ಒಂದು ಯೇಸು ಸ್ವಾಮಿಯಿಂದ ಬಿಡುಗಡೆ ಹೊಂದಿದಂಥ ಮನುಷ್ಯನು ಮಾತ್ರ ಅರ್ಥಕೊಂಡವನಾಗಿದ್ದಾನೆ. We are called to lay down our life to others as Jesus did.
ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಇತರರಿಗೋಸ್ಕರ ಕೊಟ್ಟ ರೀತಿಯಲ್ಲಿ ನಮ್ಮ ಪ್ರಾಣಗಳನ್ನು ನಾವು ಇತರರಿಗೆ ನಾವು ಸಮರ್ಪಣೆ ಮಾಡಬೇಕು. Many Christians talk about cross but never carry it to the lost. ಅನೇಕ ಕ್ರೈಸ್ತರು ಶಿಲುಬೆ ಬಗ್ಗೆ ಮಾತಾಡುತ್ತಾರೆ, ಆದರೆ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವುದಿಲ್ಲ. If you have tasted his mercy, go and tell others where to find it. ಆ ದೇವರ ಕನಿಕರವನ್ನ ರುಚಿ ನೋಡಿದಂತ ನಾವು ಇತರರಿಗೆ ಕೂಡ ನಾವು ಇದರಿಗೆ ತಿಳಿಸಬೇಕಾಗಿರುತ್ತದೆ. You carry a treasure that heaven entrusted you. ದೇವರು ನಮಗೆ ಕೊಟ್ಟಂತ ಈ ಒಂದು ದೊಡ್ಡ ಆಸ್ತಿಯನ್ನ ನಮ್ಮ ಜೀವಿತದಲ್ಲಿ ನಾವು ಹೊತ್ತುಕೊಂಡು ತಿರುಗುವಂತವರಾಗಿದ್ದೇವೆ. Let the world see it. ಇದನ್ನ ಲೋಕದವರು ಇದನ್ನು ನೋಡಿ ದೇವರನ್ನ ಮಹಿಮೆ ಪಡಿಸಲಿ. Carry the reproach of cross to awaken the world. ನಾವು ಈ ಒಂದು ಶಿಲ್ಬೆಯ ಒಂದು ಜನರು ಕೆಟ್ಟದಾಗಿ ಮಾತನಾಡಿದ್ರು ಕೂಡ ಅದನ್ನೇ ಒತ್ತುಕೊಂಡು ನಡೆಯುವಂತವರಾಗಿದ್ದೇವೆ. Heaven is reserved for those who carry the cross. ಯಾರು ಶಿಲ್ಬೆಯನ್ನು ಹೊತ್ತುಕೊಂಡು ಹೋಗುತ್ತಾರೋ ಅವರಿಗೋಸ್ಕರ ಪರಲೋಕ ರಾಜ್ಯವು ಅವರಿಗೆ ಬಾಧ್ಯವಾಗಿ ಸಿಕ್ಕುವಂತದ್ದಾಗಿದೆ. Walk the same road Jesus walked and preach the same truth he preached. ಯೇಸು ಕ್ರಿಸ್ತನು ನಡೆದ ದಾರಿಯಲ್ಲೇ ನಾವು ನಡೆದು ಆತನು ತಿಳಿಸಿದಂತ ಸತ್ಯ ಮಾರ್ಗವನ್ನೇ ನಾವು ತಿಳಿಸುವಂತವರಾಗಿರಬೇಕು. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರ. ನೀನು ನಂಬಿಗಸ್ತನಾದಂಥ ದೇವರು, ಶಿಲ್ಬೆ ಮೇಲೆ ನಿನ್ನ ಕಾರ್ಯವನ್ನೆಲ್ಲ ಮಾಡಿ ಸ್ವಾಮಿ ನಮಗೆ ವಿಮೋಚನೆಯನ್ನ, ನಮಗೆ ನಿರೀಕ್ಷೆಯನ್ನ, ನಮಗೆ ಪರಲೋಕ ರಾಜ್ಯವನ್ನ ನೀನು ದಾರಿ ಮಾಡಿಕೊಟ್ಟಿದ್ದಕ್ಕಾಗಿ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕೃಪೆಯಿಂದಲೇ ನಂಬಿಕೆಯಿಂದ ರಕ್ಷಣೆ ಹೊಂದುವಂತ ಭಾಗ್ಯವನ್ನ ನಮಗೆ ದಯಪಾಲಿಸಿದ ಅದಕ್ಕಾಗಿ ಸ್ತೋತ್ರ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ಶಿಲ್ಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ದಿನಾಲು ಬರಲಿ ಎಂಬುದಾಗಿ ಹೇಳಿದ್ದಿ ಸ್ವಾಮಿ. ಬಹು ಸಂಕಟಗಳನ್ನು ತಾಳಿ ನಾವು ಪರಲೋಕ ರಾಜ್ಯವನ್ನು ಸೇರಬೇಕಾಗಿದೆ ಎಂಬುದಾಗಿ ಪೌಲನು ಹೇಳಿದಂತೆ ಸ್ವಾಮಿ, ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ಸ್ವಾಮಿ ಕಷ್ಟ, ಸಂಕಟಗಳು, ಹಿಂಸೆಗಳು ಹಾಗೂ ಸ್ವಾಮಿ ನಾವು ಪಾಪವನ್ನು ನಿರಾಕರಿಸಿ ನೀತಿಯನ್ನು ಹಿಡಿದುಕೊಂಡು ಶಿಲ್ಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂಬಾಲಿಸುವಂತೆ ನೀನು ನಮ್ಮ ನಡೆಸಬೇಕಾ ಪ್ರಾರ್ಥಿಸ್ತೇವೆ. ಇವತ್ತಿನ ವಾಕ್ಯದಿಂದ ಕೇಳಿದವರೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡು, ಪಶ್ಚಾತ್ತಾಪವನ್ನು ದಯಪಾಲಿಸು. ನಾವು ಶಿಲುಬೆಯನ್ನು ಸಂತೋಷ ಹೊತ್ತುಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿ ಯೋಗ್ಯರಾಗಿ ಜೀವಿಸುವಂತೆ ನೀನು ಸಹಾಯಿಸು. ನಮ್ಮ ಜೀವಿತಗಳು ಸುವಾರ್ತೆಯ ಬಾಗಿಲಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ತಂದೆ ದೇವರು ಎಬೆನ್ಸನ್ ಸೇವೆಯನ್ನು ಆಶೀರ್ವದಿಸು. ಎಲ್ಲ ಕೇಳಿಸಿಕೊಂಡಂತೆ ಎಲ್ಲ ಜನರನ್ನು ಕೂಡ ನೀನು ಆಶೀರ್ವದಿಸಿ ನಿನ್ನ ಮಹಿಮೆಗಾಗಿ, ನಿನ್ನ ರಾಜ್ಯಕ್ಕಾಗಿ ನಡೆಸಿಕೊಡೆಂದು ಪ್ರಾರ್ಥಿಸ್ತೇವೆ. ಅನೇಕರು ಕಾಯಿಲೆಗಳಲ್ಲಿ, ಕಷ್ಟಗಳಲ್ಲಿ, ನೋವುಗಳಲ್ಲಿ, ಬಂಧನಗಳಲ್ಲಿ ಬಳಲ್ತಾ ಇದ್ದಾರೆ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆ, ವಿಮೋಚನೆ, ಶಾಂತಿ, ಸಮಾಧಾನ ಬರಲಿ. ಪುನರುತ್ಥಾನದ ಬಲ, ಪುನರುತ್ಥಾನದ ಶಕ್ತಿ, ಪುನರುತ್ಥಾನದ ಸಮಾಧಾನ ಎಲ್ಲರೊಂದಿಗೆ ಇರಲಿ ಎಂಬುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆಯು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.